ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಇಷ್ಟು ರಾತ್ರಿ ನಿಮಗೆ ಬರೋ ಹಾಗೆ ಮಾಡಿ ಗಾಬರಿ ಆಗೋಗಿ ಮಾಡಿದ್ವಿ. ನೀವು ಹುಟ್ಟಬ್ಬ ಆಚರಿಸ್ಕೊಳ್ದೇ ಇದ್ರು ನಮಗೋಸ್ಕರ ಹುಟ್ಟಬ್ಬ ಆಚರಿಸ್ಕೊಂಡ್ರಿ. ಫ್ರೆಂಡ್ಶಿಪ್ಪಲ್ಲಿ ಸಾರಿ ಥ್ಯಾಂಕ್ಸು ಹೇಳಬಾರ್ದು ಅಂತ ಹಿಂದೆ ನೀವೇ ಹೇಳಿದ್ರಿ. ಆದರೂ ಹೇಳ್ತಾ ಇದ್ದೀನಿ ಮಾಧವ್ ಅವರೇ, ತುಂಬ ಧನ್ಯವಾದ. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ತುಳಸಿಯವರೇ? ಹಾಗೆ ನೋಡೋಕೆ ಹೋದರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ಬರ್ತ್ಡೇ ಕಾರ್ಯಕ್ರಮ ಅರೇಂಜ್ ಮಾಡಿದ್ರಿ ಅನ್ನೋ ಒಂದೇ ಕಾರಣಕ್ಕಲ್ಲ, ಈ ಸೆಲೆಬ್ರೇಷನ್ ನನ್ನ ಪಾಲಿಗೆ ತುಂಬ ಸ್ಪೆಷಲ್. ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಮಾಡಿದ ತಪ್ಪಿಂದ ದಿನಾಲೂ ಗಿಲ್ಟಲ್ಲೇ ಬದುಕ್ತಾ ಇದ್ದೀನಿ. ಬರ್ತ್ಡೇ ಆಚರಿಸುವ ನೈತಿಕತೆ ನನಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳು ಅಂತ ನೀವು ನಿಮ್ಮ ಮನೆಯವರೆಲ್ಲ ತೋರಿಸ್ಕೊಟ್ರಿ. ಗಿಲ್ಟಿಂದ ಆಚೆ ಬಂದು ಬದುಕನ್ನು ಸಂಭ್ರಮಿಸಬೇಕು ಅನ್ನೋ ಪಾಠ ಹೇಳ್ಕೊಟ್ರಿ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ನೋಡಿ, ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಓಹ್, ಸಾರಿ. ಮತ್ತೆ ಸಾರಿ? ಇನ್ಮೇಲೆ ನಮ್ಮ ಮಧ್ಯೆ ಥ್ಯಾಂಕ್ಸು ಇಲ್ಲ, ಸಾರಿನೂ ಇಲ್ಲ. ನಮ್ಮ ಮಾವ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಸಿರಿ. ಹತ್ರದವರಿಂದಾನೇ ಸಾಕಷ್ಟು ನೋವು ತಿಂದಿದ್ದಾರೆ. ಆದರೆ ಇತ್ತೀಚೆಗೆ ಆ ನೋವನ್ನೆಲ್ಲ ಮರೆತು ತುಂಬ ಖುಷಿಯಾಗಿರ್ತಾರೆ. ನೋಡು, ಅವ್ರು ಹೀಗೆ ನಗ್ತಿರೋದು ನೋಡೋದಕ್ಕೆ ಖುಷಿಯಾಗತ್ತೆ. ನಮ್ಮ ಮಾವ ಹೊರಗೆ ನಗ್ತಿದ್ರು ಮನ್ಸಲ್ಲಿ ತುಂಬ ನೋವು ಇಟ್ಕೊಂಡಿರೋರು. ಆದರೆ ಇತ್ತೀಚೆಗೆ ಮನಸ್ಸಿಂದ ನಗ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ತುಳಸಿ ಅಮ್ಮ ಅಂತ ನನಗನ್ನಿಸ್ತಿದೆ. ಇರಬಹುದು ಪೂರ್ಣಿ. ಅಮ್ಮ ಯಾವಾಗಲೂ ಹಾಗೆ, ಅವ್ರಿರೋ ಕಡೆ ಪ್ರೀತಿ, ಖುಷಿ, ವಿಶ್ವಾಸ ಎಲ್ಲನೂ ಹಂಚ್ತಾರೆ. ಹಾಗೆ ಮಾಧವ್ ಸರ್ ನಮ್ಮಮ್ಮಂಗೆ ಮಾಡಿದ ಸಹಾಯನೂ ನಾವ್ಯಾರೂ ಮರೆಯಲ್ಲ ಪೂರ್ಣಿ. ಸಹಾಯನ? ನಮ್ಮಮ್ಮ ಯಾವತ್ತೂ ಮನೆಯಿಂದ ಹೊರಗಡೆ ಕಾಲಿಟ್ಟೋರೆ ಅಲ್ಲ. ಅಂಥದ್ರಲ್ಲಿ ಅವ್ರಿಗೊಂದು ಒಳ್ಳೆ ಕೆಲಸ ಕೊಟ್ಟು ಅವರಲ್ಲಿ ಧೈರ್ಯ, ವಿಶ್ವಾಸ ಎಲ್ಲನೂ ತುಂಬ್ತಾ ಇರೋದು ಮಾಧವ್ ಸರ್. ಮಾಧವ್ ಸರ್ ಬದಲಾಗಿರೋ ಹಾಗೆ ಅಮ್ಮನೂ ಬದಲಾಗಿದ್ದಾರೆ ಅನ್ಸುತ್ತೆ. ಮೊದಲು ಈ ಮನೆನೇ ಪ್ರಪಂಚ ಅನ್ಕೊಂಡಿದ್ರು, ಆದರೆ ಈಗ ಈ ಮನೆ ಜೊತೆ ಅವ್ರ ಪ್ರಪಂಚ ಎಕ್ಸ್ಪ್ಯಾಂಡ್ ಆಗ್ತಿದೆ. ಹೌದು ಸರಿ, ಅವರಿಬ್ರು ಹೀಗೆ ನಗ್ತಿರೋದನ್ನ ನೋಡಿದ್ರೆ ನನ್ನ ದೃಷ್ಟಿನೇ ಬೀಳುತ್ತೆ. ಪೂರ್ಣಿ, ಹೋಗೋಣ. ದತ್ತಣ್ಣ, ನಾವೇನು ಹೊರಡ್ತೀವಿ. ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯ್ತು. ನಾಳೆ ವಾಕಿಂಗ್ಗೆ ಸಿಗೋಣ. ಭಾಷೇಶು ಕೂತ್ಕೋ. ಮನೆಗೆ ಹೋಗಿ ನಿದ್ದೆ ಮಾಡೋದು ಇದ್ದೇ ಇರುತ್ತೆ, ಆದರೆ ಇಂಥ ಆಚರಣೆ ಸಂಭ್ರಮ ಸಿಗುತ್ತಾ ಹೇಳು? ನೋಡು, ನೀವೆಲ್ಲ ಬಂದಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ನಡೆದಿತ್ತು. ನಾನು ಕರೆದೆ ಅಂತ ರಾತ್ರಿ ನಿದ್ದೆನೂ ಬಿಟ್ಟು ಬಂದ್ಯಲ್ಲ, ತುಂಬ ಥ್ಯಾಂಕ್ಸ್ ಅಪ್ಪ. ನಾವೇನು ಮಾಡಿದ್ದೀವಿ ದತ್ತಣ್ಣ, ನೀವೆಲ್ಲ ಮಾಡಿದ್ದೀರಿ, ನಾವು ಬಂದಿದ್ದೀವಿ ಅಷ್ಟೇ. ನಾನು ಏನೂ ಮಾಡಲಿಲ್ಲಪ್ಪ. ಈ ಅರೇಂಜ್ಮೆಂಟ್ಸಿನ ಸಂಪೂರ್ಣ ಜವಾಬ್ದಾರಿ ತುಳಸಿದು. ಅದಕ್ಕೆ ಈ ಯಶಸ್ಸೆಲ್ಲ ಅವಳಿಗೆ ಸೇರಬೇಕು. ರಿಚ್ ಫ್ರೆಂಡ್ ಸಿಕ್ಕಿದ್ರೆ ಅವರೊಬ್ಬರೇ ಅಲ್ಲ, ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೆ. ನಂದಿನಿ, ಏನು ಮಾತಾಡ್ತಿದೀಯಾ? ಅಯ್ಯ, ಇರೋ ವಿಷಯ ಹೇಳಿದ್ನಪ್ಪ.
ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ. ಯಾವ್ಯಾವ ವಯಸ್ಸಲ್ಲೋ ಫ್ರೆಂಡ್ಶಿಪ್ಪು, ಅದು ಗಂಡಸ್ರ ಜೊತೆ ಅಂದ್ರೆ ತುಳಸಿ ಅವ್ರಿಗೆ ಇದೆಲ್ಲ ಬೇಕಿತ್ತ ಅಂತ ಜನ ಮಾತಾಡ್ಕೊಳ್ಳೋದಿಲ್ವಾ? ನಂದಿನಿ, ನೀನು ಶೇಷು ಸುಮ್ಮನೆ ಒಳಗಿರೋ ವಿಷಾನೆಲ್ಲ ಹೊರಗೆ ಹಾಕಲಿ. ಇವಳಿಂದ ವಿಷ ಅಲ್ಲದೆ ಇನ್ನೇನನ್ನ ನಿರೀಕ್ಷಿಸೋಕೆ ಸಾಧ್ಯ? ಹೌದೌದು, ನಿಮ್ಗೆಲ್ಲ ನಾನು ಏನ್ ಮಾಡಿದ್ರು ತಪ್ಪೆ. ಈ ತುಳಸಿ ಅವರು ಏನ್ ಮಾಡಿದ್ರು ಸರಿನೇ. ಅವ್ರು ಈ ವಯಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ಬೋದು, ಯಾರ್ಯಾರ ಹತ್ರನೂ ರಾತ್ರಿ ಸ್ಕೂಟರ್ನಲ್ಲಿ ಡ್ರಾಪ್ ತಗೋಬಹುದು. ಗಂಡಸ್ರು ಫ್ರೆಂಡ್ಶಿಪ್ ಮಾಡ್ಬೋದು, ಅವ್ರ ಬರ್ಡೇ ಸೆಲೆಬ್ರೇಟು ಮಾಡ್ಬೋದು, ಅವರನ್ನ ಮನೆಗೆ ಯಾವಾಗ ಬೇಕಾದ್ರೂ ಕರಿಬಹುದು. ನಂದಿನಿ, ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಅಂತೆ, ಸ್ವಲ್ಪ ಬಾಯಿ ಮುಚ್ತೀಯಾ? ನಾನ್ ಯಾಕೆ ಬಾಯಿ ಮುಚ್ಚಬೇಕು? ಅದು ಸರಿ, ನನ್ ಬಾಯಿ ಮುಚ್ಚಿಸ್ಬೋದು, ಯಾಕಂದ್ರೆ ನಾನ್ ನಿಮ್ ಎದುರುಗಡೆನೆ ಮಾತಾಡ್ತೀನಲ್ವಾ. ಆದ್ರೆ ನಾಳೆ ಬೀದಿ ಜನ ಎಲ್ಲ ಮಾತಾಡ್ಕೊಂಡ್ರೆ ಅವ್ರ ಬಾಯಿ ಹೇಗ್ ಮುಚ್ಚಿಸ್ತೀರಾ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಒಳ್ಳೇದಕ್ಕೆ ಹೇಳಿದ್ನಪ್ಪ. ಏಯ್, ನಿನ್ನ ಅಭಿಪ್ರಾಯ ಕೇಳಿದವ್ರು ಯಾರು? ಆ ಹೊತ್ತೆ ಹೇಳಿದ್ದೀನಿ ತುಳಸಿ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಬೇಕು, ನಿನಗೆ ಅದಿಲ್ಲ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.